ರಾಜ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಗೆ ತನಿಖೆಯನ್ನ ಇಡೀ ಪ್ರಕರಣದಲ್ಲಿ ಮುಂದುವರಿಸ್ತಾ ಇದ್ರೆ ರಾಜ್ಯ ಸರ್ಕಾರ, ಇನ್ನೊಂದು ಕಡೆಗೆ ಒಂದಷ್ಟು ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಶಾಕ್. ಸ್ಕ್ಯಾನಿಂಗ್ ವಿವರ ನೀಡದ 80 ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯ ಸ್ಕ್ಯಾನಿಂಗ್ ಸೆಂಟರ್ಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ. 1 ವಾರದಲ್ಲಿ ಸಮರ್ಪಕ ಉತ್ತರ ಕೊಡದೆ ಇದ್ರೆ ಕ್ರಮದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಪಬ್ಲಿಕ್ ಟಿವಿಗೆ ಮೈಸೂರು ಜಿಲ್ಲಾ ಆರೋಗ್ಯ ಅಧಿಕಾರಿ ವಿಚಾರವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಕ್ಯಾನಿಂಗ್ ವಿವರ ನೀಡದ 80 ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಸದ್ಯಕ್ಕೆ ನೋಟಿಸ್ ತೆರವಾಗಿದೆ. 1 ವಾರಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ವಿವರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಸಮರ್ಪಕ ಉತ್ತರ, ಕನ್ವಿನ್ಸಿಂಗ್ ಆನ್ಸರ್ ಸಿಕ್ಕಿಲ್ಲ ಈ ಸ್ಕ್ಯಾನಿಂಗ್ ಸೆಂಟರ್ಗಳಿಂದ ಅಂದಾದಾಗ ಅಂತಹ ಸ್ಕ್ಯಾನಿಂಗ್ ಸೆಂಟರ್ಗಳ ವಿರುದ್ಧ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯ ಇಲಾಖೆಯು ಕೂಡ ಐ ಅಲರ್ಟ್ ಆಗಿದೆ. ಈಗ ಜಿಲ್ಲೆಯ ನಾನಾ ಭಾಗಗಳಲ್ಲೂ ಕೂಡ ಇರುವಂಥ ಕ್ಲಿನಿಕ್ಗಳ ತಪಾಸಣೆಯು ಕೂಡ ಈಗ ಆರಂಭವಾಗಿದೆ. ಇದಕ್ಕಾಗಿ ಮೈಸೂರಿನಲ್ಲಿ ಒಟ್ಟು 5 ಟಾಸ್ಕ್ ಫೋರ್ಸ್ಗಳ ರಚನೆಯಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮೈಸೂರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರುವಂತಹ PC ಡಾಕ್ಟರ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಈಗೇನು 5 ಟಾಸ್ಕ್ ಫೋರ್ಸ್ ಆಗಿದೆ, ಇಲ್ಲಿಯವರೆಗೆ ಎಷ್ಟು ಕ್ಲಿನಿಕ್ಗಳ ಮೇಲೆ ತಾವು ಪರಿಶೀಲನೆ ಮಾಡಿದ್ದೀರಿ, ರೈಡ್ ಮಾಡಿ? ಈಗ ನಾವು ಜಿಲ್ಲಾ ಮಟ್ಟದಲ್ಲಿ 5 ವಿವಿಧ ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು, ಸ್ಥಳೀಯವಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಇತರ ಅಧಿಕಾರಿಗಳನ್ನು ಸಹ ಆ ತಂಡದಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ PCPNDT ಅಡಿಯಲ್ಲಿ ಸರಿಸುಮಾರು 288 ಏನು ಸೆಂಟರ್ಸ್ ಇದೆ, ಅದರಲ್ಲಿ ಈಗ ಆಲ್ರೆಡಿ ನಾವು 232 ಸೆಂಟರ್ಸ್ಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ ಮತ್ತು ತನಿಖೆಯನ್ನು ಸಹ ನಡೆಸ್ತಾ ಇದ್ದೀವಿ. 288 ಕ್ಲಿನಿಕ್ಗಳ ಇದು 200 PCPNDT ಸ್ಕ್ಯಾನಿಂಗ್ ಸೆಂಟರ್ಸ್. ಓವರಾಲ್ ಜಿಲ್ಲೆಯಲ್ಲಿ 288 ಸ್ಕ್ಯಾನಿಂಗ್ ಸೆಂಟರ್ಸ್ ಇದ್ದಾವೆ. ಅದರಲ್ಲಿ ಯಥೇಚ್ಛವಾಗಿ ನಮಗೆ ಮೈಸೂರು ತಾಲೂಕಿನಲ್ಲಿ ಸುಮಾರು 243 ಸ್ಕ್ಯಾನಿಂಗ್ ಸೆಂಟರ್ಸ್ ಇದ್ದಾವೆ. ಈ ಓವರಾಲ್ ಜಿಲ್ಲೆಯಲ್ಲಿ 288ರಲ್ಲಿ ಇರ್ತಕ್ಕಂಥ 288ರಲ್ಲಿ ಸುಮಾರು 232 ಸೆಂಟರ್ಗಳಿಗೆ ನಾವು ಭೇಟಿ ನೀಡಿರ್ತಕ್ಕಂಥದ್ದು. ಮತ್ತು ಅನೆಕ್ಸರ್ Fಗೆ ಸಂಬಂಧಪಟ್ಟ ಹಾಗೆ ಮತ್ತು ಏನು ವರದಿಗಳನ್ನ ಅವರು PCPNDT ಸೆಲ್ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥದ್ದಿಗೆ ಏನು ಕೊಡಬೇಕಾಗಿದೆ ರಿಪೋರ್ಟ್ಸನ್ನು, ಆ ಹಿನ್ನೆಲೆಯಲ್ಲಿ ಏನು ವ್ಯತ್ಯಯಗಳು ಕಂಡು ಬಂದಿದ್ದೋ ಆ ಹಿನ್ನೆಲೆಯಲ್ಲಿ ಸುಮಾರು 80 ವಿವಿಧ ಸಂಸ್ಥೆಗಳಿಗೆ ನೋಟಿಸನ್ನು ಜಾರಿ ಮಾಡಿದ್ದೀವಿ. ಅಂದರೆ ಈಗ ಕ್ಲೋಸ್ ಮಾಡಿರುವಂಥದ್ದು ಎಷ್ಟು ಸರ್? KPME ಅಡಿಯಲ್ಲಿ ನಾವು ಸುಮಾರು 15ಕ್ಕೂ ಅಧಿಕ ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿದ್ದೀವಿ. ಇದು ಮೊದಲು ಸ್ಕ್ಯಾನಿಂಗ್ ಬೇರೆ, ಇದು ಕ್ಲಿನಿಕ್ ಬೇರೆ. ಹೌದು. ಈ ಸ್ಕ್ಯಾನಿಂಗ್ದಲ್ಲಿ ಈ 80ಕ್ಕೆ ನೋಟಿಸ್ ಕೊಟ್ಟಿರುವಂಥದ್ದು ಏನಕ್ಕೆ ಎಕ್ಸಾಕ್ಟ್ ಅಂದರೆ ಅನೆಕ್ಸರಿ ಅಂದರೆ ಏನದು? F ಅಂದರೆ ಒಂದು ಸ್ಕ್ಯಾನಿಂಗ್ ಸೆಂಟರ್ಸಲ್ಲಿ ಆ ತಿಂಗಳಲ್ಲಿ ಎಷ್ಟು ಅವರು ಸ್ಕ್ಯಾನಿಂಗನ್ನು ಮಾಡಿದ್ದಾರೆ. ಈಗ PCPNDT ಆ್ಯಕ್ಟ್ ಅಡಿಯಲ್ಲಿ ಭ್ರೂಣ ಹತ್ಯೆ ಪತ್ತೆಗೆ CPI ಬಾವ ಮಹದೇವಯ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಪ್ರಕರಣದ ಹಿಂದೆ ಮಾಸ್ಟರ್ ಮೈಂಡ್ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಕಾರಣ ಒಂದೇ ಒಂದು ಸಾಕ್ಷಿಯನ್ನ ಬಿಡದೆ ಪಕ್ಕ ಪ್ಲಾನ್ ಮಾಡಿದ್ದಾರೆ ಹಂತಕರು. ಕಳೆದ 3 ತಿಂಗಳ ಹಿಂದೆನೆ ಮಹದೇವಯ್ಯ ಪಕ್ಕದ ತೋಟದ ಮನೆಯನ್ನ ಖಾಲಿ ಮಾಡಿ ತಮಿಳುನಾಡಿಗೆ ಆರೋಪಿಗಳು ಹೋಗಿದ್ರು. ಮಹದೇವಯ್ಯ ಹತ್ಯೆಗೆ ಸುಪಾರಿ ಕೊಟ್ಟು ಪಕ್ಕಾ ಪ್ಲಾನ್ ಅನ್ನ ಮಾಡಿ ಹತ್ಯೆ ಮಾಡಿಸಿದ್ರ ಆ ಮಾಸ್ಟರ್ ಮೈಂಡ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದ್ ಕಡೆಗೆ ಬಂಧಿತ ಆಗಿರುವಂತಹ ಆರೋಪಿಗಳು ಕಳ್ಳಾಟ ಆಡ್ತಾ ಇದ್ದಾರೆ, ಸತ್ಯ ಏನು ಅಂತ ಬಾಯ್ಬಿಡದೆ ಹಣ, ವೈಯಕ್ತಿಕ ದ್ವೇಷ, ವ್ಯವಹಾರ ಜೊತೆಗೆ ಅಕ್ರಮ ಸಂಬಂಧ ಸೇರಿ ಹಲವು ಅನುಮಾನಗಳನ್ನ ಈ ಪ್ರಕರಣ ಸದ್ಯಕ್ಕೆ ಮೂಡಿಸ್ತಾ ಇದೆ. ಪ್ರಕರಣದ ಪ್ರಮುಖ ಆರೋಪಿ ಮುರುಗೇಶನ್ ಹಾಗೂ ಪ್ರಭು ಜೊತೆಗೆ ಮದನ್ ಹಾಗೂ ಮುರುಗೇಶನ್ ಪತ್ನಿ ರಾಧಾ ಬಂಧಿತ ಆರೋಪಿಗಳು. ಇವ್ರು ಯಾರು ಸತ್ಯ ಹೇಳ್ತಾ ಇಲ್ಲ. ಆರೋಪಿಗಳನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಪೊಲೀಸರು ಸದ್ಯಕ್ಕೆ ಹಾಜರುಪಡಿಸಿದ್ದಾರೆ. ಆರೋಪಿಗಳಿಗೆ 3 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಜೈಲಿಗೆ ಹೋಗೋ ಸಂದರ್ಭದಲ್ಲಿ ಆರೋಪಿ ಮುರುಗೇಶನ್ ನಾಟಕ ಕೂಡ ಆಡಿದ್ದಾನೆ. ತಲೆ ಸುತ್ತು ಬಿದ್ದು ನನಗೆ ಆಗ್ತಾನೆ ಇಲ್ಲ ಅಂತ ಹೇಳಿ ಆತ ಮುರುಗೇಶ್ ಆಕ್ಟಿಂಗ್ ಮಾಡಿದ ಪರಿಣಾಮ ಆತನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ಕೂಡ ಪೊಲೀಸರು ಕೊಡಿಸಬೇಕಾಗಿ ಬಂತು ಅನ್ನೋದು ತಿಳಿದು ಬರ್ತಾ ಇದೆ. ವಿಷ್ಣುವರ್ಧನ್ ಸಮಾಧಿ ಹಾಗೂ ಸ್ಮಾರಕದ ಬಗ್ಗೆ ನಟ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ.
ಮೈಸೂರಿನಲ್ಲಿ ಸ್ಮಾರಕ ಆದರೂ ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿ ಪುಣ್ಯಭೂಮಿ ಆಗಬೇಕು ಅನ್ನುವಂತಹ ಆಗ್ರಹ. ಈ ವಿಷಯವಾಗಿ ಅಭಿಮಾನಿಗಳ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ಕಿಚ್ಚ ಸುದೀಪ್ ಸದ್ಯಕ್ಕೆ ಟ್ವೀಟ್ ಮಾಡಿದ್ದಾರೆ. ಒಂದ್ ಕಡೆಗೆ ಇವತ್ತು 10 ಗಂಟೆ ಅಷ್ಟೊತ್ತಿಗೆ ವಿಷ್ಣುವರ್ಧನ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಸೇರಿ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತ್ಯ ಹಾಡಬೇಕು ಸರ್ಕಾರ ಅಂತ ಹೇಳಿ ಹೋರಾಟ ಮಾಡ್ಲಿಕ್ಕಿದ್ದಾರೆ. ಈ ನಡುವೆ ಕಿಚ್ಚ ಸುದೀಪ್ ಅವರು ಕೂಡ ತಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ವಿಷ್ಣು ಅಭಿಮಾನಿಗಳು ಇವತ್ತು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆಲ್ಮೋಸ್ಟ್ 50,000ಕ್ಕೂ ಹೆಚ್ಚು ಜನ ಇವತ್ತು ಫ್ರೀಡಂ ಪಾರ್ಕ್ಗೆ ಸೇರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ಸರ್ಕಾರಕ್ಕೆ ತಮ್ಮ ಹೋರಾಟದ ವಿಚಾರವಾಗಿ ಗಮನ ಸೆಳೆಯಬೇಕು ಅಂತ ಪ್ಲಾನ್ ಮಾಡಿರೋ ಬೆನ್ನಲ್ಲೇ ಸುದೀಪ್ ಅವರು ಕೂಡ ಬೆಂಬಲ ಸೂಚಿಸ್ತಾ ಇರೋದು ವಿಷ್ಣು ಅಭಿಮಾನಿಗಳಿಗೆ ಆನೆ ಬಲ ಬಂದಂತೆ ಆಗ್ತಾ ಇದೆ. ಸಮಾಧಿಯ ವಿವರವನ್ನ ಬಗೆಹರಿಸಿ ಅಂತ ಹೇಳಿ ಅವರು ಕೇಳ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಈ ವಿಚಾರವಾಗಿ ಒತ್ತಾಯವನ್ನ ಪದೇ ಪದೇ ಮಾಡ್ತಾ ಇದ್ರು ಕೂಡ ನಮ್ಮ ಅಹವಾಲನ್ನ ಕೇಳಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಇವತ್ತು ಸ್ವತಂತ್ರ ಉದ್ಯಾನವನದಲ್ಲಿ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ನಟ ಸುದೀಪ್ ಅವರು ಕೂಡ ಟ್ವೀಟ್ ಮಾಡಿದರೆ ಆ ಟ್ವೀಟ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕದ ಕುರಿತು ನನ್ನ ಅಂದು ಹಾಗೂ ಇಂದು ಒಂದೇ ನಿಲುವಿದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸ್ಮಾರಕ ಆದರೂ ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲೂ ಪುಣ್ಯಭೂಮಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ.